ಹ್ಯೂಮನ್ಸ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸ್ಟ್ರೀಟ್ ಡಾಗ್ಸ್ಗೆ. ಸೊ ಅದಕ್ಕೋಸ್ಕರ ಐ ಸಪೋರ್ಟ್ ನ್ಯೂಟ್ರಿಂಗ್ ದೋಸ್ ಡಾಗ್ಸ್. ಫೀಮೇಲ್ಸ್ ಬೇಡ ಮೇಲ್ಸ್ಗೆ ಹೋಗ್ತೀವಿ ಅಂತ ಅನ್ನೋದು ಕೂಡ ಇದೇ ರೀಸನ್ ಆಗಿರುತ್ತೆ. ಏನಂದ್ರೆ ಫೀಮೇಲ್ಸ್ಗೆ ಮರಿಗಳಾಗ್ಬಿಡುತ್ತೆ, ಮರಿಗಳಾದ್ರೆ ಅದನ್ನ ನೋಡ್ಕೊಳಕ್ ಆಗಲ್ಲ. ಈ ಕನ್ಫ್ಯೂಷನ್ಸ್ ಇಂದ ಮೇಲ್ಗೆ ಹೋಗ್ತೀರಾ. ನ್ಯೂಟ್ರಿಂಗ್ ಅನ್ನೋದು ಅದು ತುಂಬಾ ಲೈಕ್ ಅಗೇನ್ಸ್ಟ್ ರೂಲ್ಸ್ ಅಂತ ಹೇಳಕ್ ಹೋಗಲ್ಲ. ಏನಂದ್ರೆ ಅದೆಲ್ಲ ಡಾಗ್ ಪೇರೆಂಟ್ಸ್ ನ ಯೋಚನೆಗೆ ಬಿಟ್ಟಿದ್ದು. ಅದು ಇಲ್ಲಿಗಲ್ ಅಥವಾ ಅದೇನು ಹ್ಯುಮ್ಯಾನಿಟಿಗೆ ಅಪೋಸಿಟ್ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಒಂದು ಜೀವಿ ಹುಟ್ಟಿದೆ ಅಂತಂದ್ರೆ ಅದಕ್ಕೆ ನೇಚರ್ ಇಂದ ಒಂದು ಗಿಫ್ಟ್ ಬಂದಿರುತ್ತೆ. ಅದನ್ನ ಕಿತ್ಕೊಳ್ಳೋ ರೈಟ್ಸ್ ಆಗ್ಲಿ, ಅದನ್ನ ಮೌಲ್ಡ್ ಮಾಡೋ ರೈಟ್ಸ್ ಆಗ್ಲಿ, ಅದನ್ನ ಆ ರೂಲ್ ನ ಬೆಂಡ್ ಮಾಡೋದಕ್ಕಾಗ್ಲಿ ನಮ್ಮ ಮನುಷ್ಯರು ಹೋಗ್ಬಾರ್ದು. ನೇಚರ್ನ ನೇಚರ್ ತರ ಇರೋದಕ್ಕೆ ಬಿಡಿ. ಓಕೆ, ನಿಮಗೆ ಮರಿಗಳಾಗಬಾರ್ದು, ಫಿಮೇಲ್ಸ್ ಆ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಡ್ರಾಪಿಂಗ್ಸ್ ಬಿದ್ದರೆ ಏನು ಮಾಡೋದು ಅಂತ ನಿಮ್ಗೆ ಏನಾದರೂ ಕ್ವಶನ್ ಇತ್ತು ಅಂದರೆ, ಹ್ಯೂಮನ್ ಫೀಮೇಲ್ಸ್ಗೆ ಹೇಗೆ ಸ್ಯಾನಿಟರಿ ಪ್ಯಾಡ್ಸ್ ಬರುತ್ತೆ ಅದೇ ರೀತಿ ಡಾಗ್ಸ್ಗೂ ಕೂಡ ಸ್ಯಾನಿಟರಿ ಪ್ಯಾಡ್ಸ್ ಬರುತ್ತೆ, ಡೈಪರ್ಸ್ ಬರುತ್ತೆ. ಐ ಪರ್ಸನಲಿ ಸಜೆಸ್ಟ್ ಟು ಆಲ್ ಮೈ ಕಸ್ಟಮರ್ಸ್ ಆ್ಯಂಡ್ ಹೂ ಎವರ್ ಗೆಟ್ ದಿ ಟ್ರೈನಿಂಗ್ ಫ್ರಮ್ ಮೀ, ನ್ಯೂಟ್ರಿಂಗ್ ಎಲ್ಲ ಮಾಡಿಸೋದಕ್ಕೆ ಹೋಗಬೇಡಿ. ಮತ್ತು ನ್ಯೂಟ್ರಿಂಗ್ ಮಾಡಿಸೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಡಾಗ್ಸ್ ಕೂಡ ವೆಯ್ಟ್ ಪುಟ್ ಆನ್ ಆಗುತ್ತೆ, ಅಂದರೆ ತುಂಬ ಒಬೀಸ್ ಆಗುತ್ತೆ. ಯಾಕಂದರೆ ಹಾರ್ಮೋನ್ಸ್ ಅನ್ನೋದು ಡಾಗ್ದು ಬಾಡಿಗೆ ತುಂಬ ಇಂಪಾರ್ಟೆಂಟ್. ನೀವು ಅದ್ರ ಜೊತೆ ಯಾವಾಗ ಈ ಛೇಡ್ಛಾಡ್ ಅಂದರೆ ಆಟ ಆಡೋದಕ್ಕೆ ಹೋಗ್ತೀರಾ, ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಅದು ನಿಮ್ಮ ಡಾಗ್ಗೆ ಇಂಡೈರೆಕ್ಟ್ ಆಗಿ ನಿಮ್ಮ ಡಾಗ್ ಮೇಲೆ ಎಫೆಕ್ಟ್ ಆಗುತ್ತೆ. ಹೇಳ್ತಾರೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಏನ್ ಇನ್ಫೆಕ್ಷನ್ಸ್ ಆಗುತ್ತೆ ಅದೆಲ್ಲ ಅವಾಯ್ಡ್ ಮಾಡ್ಬೋದು ಅಂತ. ಬ್ರೀಡರ್ಸ್ ಹತ್ರ ಪ್ರಾಬ್ಲಮ್ ಬರೋದು ಏನಂದ್ರೆ ಹೈಜಿನಿಕ್ ಆಗಿ ಬ್ರೀಡಿಂಗ್ ಮಾಡಲ್ಲ, ಅನ್ಹೈಜಿನಿಕ್ ವೇ ಅಲ್ಲಿ ಅವರು ಮೇಟಿಂಗ್ ಮಾಡಿಸ್ತು, ಕ್ರಾಸಿಂಗ್ ಮಾಡಿಸ್ತು ಅಂತ ಅಂದ್ರೆ ಆ ಟೈಮಲ್ಲಿ ಈ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇಂದ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನಾಟ್ ಇನ್ ಆಲ್ ದೀಸ್ ಹೌಸ್ ಹೋಲ್ಡ್ ಡಾಗ್ಸ್. ಓಕೆ, ಮನೆಯಲ್ಲಿ ಇಟ್ಕೊಂಡಿದ್ರೆ ಅದು ಕ್ಲೀನ್ ಆಗೇನೆ ಇರುತ್ತೆ. ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಬೇಡದೇ ಇರೋ ಇನ್ಫಾರ್ಮೇಶನ್, ಈಗ ಎಲ್ಲ ಡಾಗ್ಸ್ನು ನ್ಯೂಟ್ರ್ ಮಾಡಿಸ್ಲೇಬೇಕು, ಬೀದಿ ನಾಯಿಗಳಿಗೆ ಮಾಡಿಸ್ಬೇಕು ಗುರು, ಯಾಕಂದ್ರೆ ಅವ್ರದ್ದು ಓವರ್ ಪಾಪ್ಯುಲೇಷನ್ ಆಗ್ತಿದೆ. ಆದ್ರೆ ಅದಾಗ್ತಿರೋದ್ರಿಂದ ಅವಕ್ಕೇನೆ ಇಂಡೈರೆಕ್ಟ್ ಆಗಿ ತೊಂದರೆ ಆಗ್ತಿದೆ. ಏನಂದ್ರೆ ಅದಕ್ಕೆ ಕರೆಕ್ಟಾಗಿ ಊಟಗಳು ಸಿಗಲ್ಲ, ಅಲ್ಲಿ ಕಸ ಕಡ್ಡಿ ತಿನ್ಕೊಂಡಿರ್ತವೆ, ಮತ್ತೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ, ರೋಡಿಗೆ ಬಂದ್ಬಿಡ್ತಾವೆ ಚಿಕ್ಕ ಚಿಕ್ಕ ಮರಿಗಳಾಗ್ಲಿ ದೊಡ್ಡವಾಗ್ಲಿ. ಅದಕ್ಕೂ ಹ್ಯೂಮನ್ಸ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸ್ಟ್ರೀಟ್ ಡಾಗ್ಸ್ಗೆ. ಸೊ ಅದಕ್ಕೋಸ್ಕರ ಐ ಸಪೋರ್ಟ್ ನ್ಯೂಟ್ರಿಂಗ್ ದೋಸ್ ಡಾಗ್ಸ್. ಏನಂದ್ರೆ ಅವ್ರದ್ದು ಪಾಪ್ಯುಲೇಷನ್ ಸ್ವಲ್ಪ ಕಂಟ್ರೋಲ್ ಆಯ್ತು ಅಂದ್ರೆ ಅದು ಅವ್ರಿಗೇನೆ ಒಳ್ಳೇದು. ಅದನ್ನ ಬಿಟ್ಟು ಮನೆ ನಾಯಿಗಳನ್ನ ನೀವು ನ್ಯೂಟ್ರಿಂಗ್ ಮಾಡಿಸ್ತೀರಾ ಅಂತ ಅಂದ್ರೆ ಅದನ್ನ ನಿಮಗ್ ಬಿಟ್ಟಿದ್ದು, ನಿಮ್ ಯೋಚನೆಗೆ ಬಿಟ್ಟಿದ್ದು. ನಾನು ಹೇಳೋದೆಲ್ಲ ನಾನು ಹೇಳಿದ್ದೀನಿ. ನಾನು ಇಲ್ಲಿವರೆಗೂ ನನ್ನ ಕಸ್ಟಮರ್ಸ್ ಮನೆಯಲ್ಲಿ ಏನೇನು ಕಂಪ್ಲೇಂಟ್ಸ್ ಇರುತ್ತೆ ಅದನ್ನ ರೆಕ್ಟಿಫೈ ಮಾಡಿ ನಾನು ಮಾತಾಡಿದ್ದೀನಿ. ಓಕೆ, ಇದೇ ರೀತಿ ಡಾಗ್ ರಿಲೇಟೆಡ್ ಫ್ಯಾಕ್ಟ್ಸ್ ಹಾಗೂ ಇನ್ಫಾರ್ಮೇಷನ್ಗಾಗಿ ಈ ಅಕೌಂಟ್ನ ಫಾಲೋ ಮಾಡಿ. ನೆನಪಿರಲಿ, ರೆಡ್ ರಶ್ ಇರೋದೇ ನಿಮಗೋಸ್ಕರ. ಜೈ ಬಜರಂಗಿ.